ಯಾವಾಗ ನಮಗೆ ಮೃತದೇಹ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತರಾದ ನಮ್ಮ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರವಾಗಿ ವಿಚಾರಣೆ ಮಾಡಲಾಗಿ ಅವರು ಕೊಲೆ ಮಾಡಿರುವ ಅಂಶವನ್ನು ಒಪ್ಕೊಳ್ತಾರೆ. ಕೊಲೆ ಆಗಿರ್ತಕ್ಕಂಥದ್ದು 25ನೇ ತಾರೀಕು. ಈ ಮಹಿಳೆ ಕಳೆದ 3 ತಿಂಗಳಿಂದ ತನ್ನ ತಾಯಿ ಮನೆಯಲ್ಲಿರ್ತಾರೆ. ಅಲ್ಲಿ ಇದ್ಕೊಂಡು ಕಳೆದ 23ನೇ ತಾರೀಕು ಅಲ್ಲಿಂದ ಬಂದಿರ್ತಾಳೆ. 25ನೇ ತಾರೀಕು ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗಂಡನಾದಂಥ ದಿವಾನ್ ಸಾಬ್ ಹೆಂಡತಿಯ ಎದೆಯ ಭಾಗಕ್ಕೆ ಹೊಡೆದಿರ್ತಾನೆ. ಅದರಿಂದ ಬಹುಶಃ ಎದೆಯ ಗೂಡಿನ ಎಲುಬುಗಳು ಮುರಿದ್ಬಿಟ್ಟು ಅಲ್ಲಿಂದ ಶ್ವಾಸಕೋಶಕ್ಕೆ ಧಕ್ಕೆ ಆಗಿ ಅದು ಸಾವಿಗೆ ಕಾರಣ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಡಾಕ್ಟ್ರುಗಳು ಒಂದು ಓರಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳಿದ್ದಾರೆ. ಯಾವಾಗ ಹೆಂಡತಿಗೆ ಹೊಡಿತಾನೆ ಇವನು, ತದನಂತರ ಅವಳು ಸುಮಾರು ಹೊತ್ತು ಹೇಳೋದಿಲ್ಲ. ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಅವನಿಗೆ ಅರಿವಾಗುತ್ತೆ ಅವಳು ಸತ್ತೋಗಿದ್ದಾಳೆ ಅಂಥೇಳಿ. ತದನಂತರ ತನ್ನ ಸಹೋದರನಾದ ಹಜರತ್ ಸಾಬ್ ಇವನ ಸಹಾಯವನ್ನು ಪಡೆದುಕೊಂಡು ಅವರಿಬ್ಬರು ಸೇರಿಕೊಂಡು ತನ್ನ ಮೋಟರ್ ಸೈಕಲ್ ಮೇಲೆ ಈ ಮಹಿಳೆ ಶವವನ್ನು, ಹೆಂಡತಿಯ ಶವವನ್ನು ಸಾಗಿಸ್ಬಿಟ್ಟು ಊರ ಹೊರಗಡೆ ಒಂದು ಜಮೀನಿನಲ್ಲಿ ಹಾಕಿ ಬರ್ತಾರೆ. ಈಗಾಗಲೇ ಈ ಪ್ರಕರಣದ ಬಗ್ಗೆ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕಾರವಾಗಿ ನಮ್ಮ ಮುನವಳ್ಳಿ ಪೊಲೀಸ್ ಉಪಠಾಣೆಗೆ ಈ ದಿವಾನ್ ಸಾಬ್ ಅನ್ನಂಥವನು ನನ್ನ ಹೆಂಡತಿ ಮನೆಯಿಂದ ನೈಟಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಯಾರ ಜೊತೆನೋ ಅಂತ ಹೇಳಿ ಹೇಳ್ತಾನೆ. ಆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು ಆ ಕಾಣೆಯಾದಂಥ ಮಹಿಳೆಯ ತಂದೆ ತಾಯಿಯವರಿಗೆ ಮಾಹಿತಿಯನ್ನು ಮುಟ್ಟಿಸಿದಾಗ ಅವರು ತಕ್ಷಣ ನಮ್ಮ ಸವದತ್ತಿ ಪೊಲೀಸ್ ಠಾಣೆಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಈ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಹುಡುಕ್ತಾ ಇರ್ತಾರೆ. ಆದರೆ ದುರದೃಷ್ಟವಶಾತ್ ಮೊನ್ನೆ ದಿವಸ ನಮಗೆ ಆ ಮಹಿಳೆಯ ಶವ ಈ ಎಲ್ಲಿಂದ ಮಿಸ್ಸಿಂಗ್ ಆಗಿರ್ತಾರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಜಮೀನಿನ ಕಬ್ಬಿನ ಇದರಲ್ಲಿ ಎಸೆದು ಹೋಗಿರ್ತಾರೆ. ಕಾಣೆಯಾಗಿರ್ತಕ್ಕಂಥದ್ದು ಸವದತ್ತಿ ತಾಲೂಕಿನ ಹಿರೂರು ಗ್ರಾಮದಿಂದ. ತದನಂತರ ನಮ್ಮ ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನು ಕೈಗೊಳ್ತಾರೆ. ಈಗಾಗಲೇ ನಮಗೆ ಕೆಲವೊಂದು ಅಂಶಗಳ ಮೇಲೆ, ಮಹಿಳೆಯ ಗಂಡನ ಮೇಲೆ ಕೆಲವೊಂದಿಷ್ಟು ಸಂಶಯ ಇರ್ತವೆ.